ನಮಸ್ತೆ. ನಾನು ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ್. ನಾನು ಶ್ವಾಸಕೋಶ ತಜ್ಞ. ಬೆಂಗಳೂರಿನ JC ರೋಡಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತಿರ್ತೇನೆ. ಇಂದು ವಿಶ್ವ ಆಸ್ತಮಾ ದಿನಾಚರಣೆ. ಪ್ರತಿ ವರ್ಷ ಮೇ 5ನೇ ತಾರೀಕಂದು ವಿಶ್ವ ಆಸ್ತಮಾ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಈ ವರ್ಷ ಇನ್ಹೇಲರ್ಸ್, ಆಸ್ತಮಾ ಕಾಯಿಲೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಇನ್ಹೇಲರ್ಸ್ ಬಗ್ಗೆ ಆದಷ್ಟು ನಾವು ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯನ ಮಾಡ್ತಾ ಇದ್ದೇವೆ. ನಿಮಗೆ ಕೆಮ್ಮು, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ವೀಸಿಂಗ್ ಬರೋದು, ಹಾಗೆ ಧೂಳು, ಡಸ್ಟ್, ಪೊಲ್ಯೂಷನ್ ಎಕ್ಸ್ಪೋಜರ್ ಆದಾಗ ಈ ಥರ ಸಿಂಟಮ್ಸ್ಗಳು ಕಾಣಿಸ್ಕೊಳೋದು, ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗಾದರೂ ಆಸ್ತಮಾ ಇದ್ದು ನಿಮಗೂ ಈ ಥರ ರೋಗ ಲಕ್ಷಣಗಳು ಕಾಣಿಸ್ಕೊತಾ ಇದ್ದಾವೆ ಅಂದರೆ ನಿಮಗೆ ಆಸ್ತಮಾ ಇರ್ಬೋದು ಅಂತ ನೀವು ಒಬ್ಬ ಶ್ವಾಸಕೋಶ ತಜ್ಞರನ್ನು ಕಾಣಬೇಕು. ಕಂಡು ಒಂದು ಸಿಂಪಲ್ PFT ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ಶ್ವಾಸಕೋಶದಲ್ಲಿ ಆಸ್ತಮಾ ಕಾಯಿಲೆ ಇದೆ ಅಂತ ಇತ್ತು ಅಂದರೆ ನೀವು ಇನ್ಹೇಲ್ಡ್ ಮೆಡಿಕೇಷನ್ಗಳು ರೆಗ್ಯುಲರ್ಲಿ ಯೂಸ್ ಮಾಡಬೇಕು. ಡಸ್ಟು, ಧೂಳು, ಪೊಲ್ಯೂಷನ್ ಎಕ್ಸ್ಪೋಜರ್ನ ಕಡಿಮೆ ಮಾಡೋದಕ್ಕೆ ಒಂದು N95 ಮಾಸ್ಕ್ ಧರಿಸಬೇಕು. ಹಾಗೆ ಆಸ್ತಮಾ ಕಾಯಿಲೆನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಬೋದು. ಈ ಕಾಯಿಲೆನ ಪೂರ್ತಿ ವಾಸಿ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಇದು ಅಲರ್ಜಿ ಪ್ರಾಬ್ಲಮ್ಮು. ಇದು ಕಂಪ್ಲೀಟ್ಲಿ ಗುಣಮುಖ ಆಗೋದಿಲ್ಲ, ಆದರೆ ಕಂಪ್ಲೀಟ್ಲಿ ಕಂಟ್ರೋಲಿಗೆ ಬರ್ತದೆ ನೀವು ಇನ್ಹೇಲರ್ಸ್ಗಳನ್ನ ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ. ಅಂದರೆ ಇರಲಿ ಇಲ್ಲದೇ ಇರಲಿ, ಆ್ಯಂಟಿ ಇನ್ಫ್ಲಮೇಟ್ರಿ ಇನ್ಹೇಲರ್ಸ್ಗಳನ್ನ ನೀವು ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ಶ್ವಾಸಕೋಶದ ಆಸ್ತಮಾ ಕಾಯಿಲೆನ ಕಂಪ್ಲೀಟ್ಲಿ ಹತೋಟಿ ತರ್ಬೋದು. ನಮಸ್ತೆ.